ನಮಗೆ ಬಿದ್ದಿಲ್ಲ, ಪ್ರಭಾತ ಬಿದ್ದಿರೋದು. ನೀವು ಮಾತಾಡ್ತಾ ಇರೋದು ಅನ್ನೋದು ನಮ್ಗೆ ಇನ್ನೊಂದೆರಡು ದಿನ ಚಿಕ್ಕ ವಯಸ್ಸು ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಮಾಡ್ತೀವಿ. ನಾವು ಅನುಭವಿಸ್ತಾ ಇದ್ದೀವಿ. ನರ್ಕ ಇಲ್ಲಂದ್ರೆ ಇಲ್ಲೇ ಇರುತ್ತೆ. ಹೆಂಗೋ ತಂದಿತ್ತು, ಅನುಭವಿಸ್ತಾರೆ ಅಂತ ಇಳಿಸ್ಬಿಡ್ತೀವಿ. ಅಲ್ಲ ಮಾಡ್ಕೊಳ್ಳಿ, ಅವ್ರಿಗಿನೇ ಮಾಡ್ಕೊಳ್ಳಿ, ಇನ್ನೊಂದ್ 2-3 ವರ್ಷ ನಾವು ಮಾಡ್ಲಿ ಅಂತ ಏನ್ ಬೇಕು ಎಲ್ಲ ಮಜಾ ಮಾಡ್ಬಿಟ್ಟು ಫೈನಲ್ ಮಜಾ ಆದ್ರೆ ಎಲ್ಲ ಮುಗಿಸ್ಬಿಟ್ಟು ಬಿಡ್ಬೇಕು. ಮಜಾ ಮಾಡೋದು ಅಲ್ಲಪ್ಪ, ಓಡಾಡೋದು, ಹುಡುಗರ ಜೊತೆ ತಿನ್ನೋದು, ಇದು ಮಾಡೋದು ಆತರ ಬೇರೆಲ್ಲ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದಾನೆ. ನನ್ನ ಹತ್ರ ಹೇಳ್ಕೊಂಡಿದ್ದ, ಒಳ್ಳೇದಾಗ್ಲಿ ಅಷ್ಟೇ. ಯಾವಾಗ ಹೇಳ್ಕೊಂಡ್ರಣ? ಯಾವ ಗ್ಯಾಪಲ್ಲಿ? ಅವಾಗ ಫೋನ್ ಮಾಡ್ತಾ ಇರ್ತಾರೆ, ಹೇಳ್ಕೊಂತ ಇರ್ತೀನಿ. ಕಾಮಿಡಿಗಳಿರೋದ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಷ್ಟೇ. ಕಾಮಿಡಿ ಮಾಡಿದ್ಯಾ? ಆ ಥರದ್ದೆಲ್ಲ ಏನೂ ಇಲ್ಲ. ಆ ಥರದ್ದೆಲ್ಲ ಆದಾಗ ನಿಜವಾಗ್ಲೂ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಮಜಾ ಆಗಲೇಬೇಕು. ಅದೇ ರೀತಿ ಪ್ರತಿಯೊಬ್ಬರು ನಾವು ಹೋಗಿದ್ದು ಭರ್ಜರಿ ಬ್ಯಾಚುಲರ್ಸ್ ಅಂದ್ಬಿಟ್ಟು ಪ್ರತಿಯೊಬ್ಬರು ಬ್ಯಾಚುಲರ್ಸ್ ಇದ್ದಿದ್ದು ಮುಂದಿನ ಸ್ಕೂಲಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಹಿಂದೆ ಫೈನಲ್ಸ್ ನಂತರ ಅನೌನ್ಸ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರಿ. ಫೈನಲ್ಸ್ ಮುಗೀತು, ಇನ್ನೂ ಏನೋ ಅನೌನ್ಸ್ಮೆಂಟ್ ಇಲ್ಲ. ಅದಕ್ಕೆ ಅವ್ರು ಲವ್ ವಿಚಾರದ ಬಗ್ಗೆನೇ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡ್ತಿಲ್ವಲ್ಲ. ಆದ್ರೆ 10 ಜನಕ್ಕೂ ಕೇಳಬೇಕು. ನಾನು ಒಬ್ಬನಿಗೆ ಕೇಳಿದ್ರೆ ಅದು ನನ್ನ ಒಬ್ಬನ ಮೇಲೆ ಗೆದ್ದಿರೋದು ನೀವು. ಸರ್, ಲವ್ ಆಗೋದು ಒಬ್ರಿಗೆ, ನೀವು ಒಬ್ಬರ ಮೇಲೆ ಲವ್ ಇರೋದು. ಲವ್ ಮಾಡಿದ್ರೆ ಒಬ್ಬರ ಮೇಲೆ ಲವ್ ಆಗೋದು. 10 ಜನ ಲವ್ ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಜೋಡಿ ನಿಮ್ದು. ಲಾಸ್ಟ್ ಟೈಮ್ ಕೇಳಿದಾಗ ನೀವು ಹೇಳಿದ್ರಿ ಫೈನಲ್ಸ್ ಎಲ್ಲ ಆದ್ಮೇಲೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ. ಇವಾಗ ಕೊಡಿ. ಅದೇ ಕ್ಲಾರಿಟಿ ಹೇಳಿದ್ದೀನಿ. ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಟೈಮ್ ಬಂದಾಗ ಎಲ್ಲ ಅನೌನ್ಸ್ ಮಾಡ್ತೀವಿ. ಅಂದ್ರೆ ಪ್ರೀತಿ ಅಲ್ಲ, ನಾನು ಅನೌನ್ಸ್ ಮಾಡ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಶಾಖೆಗೆ, ನೆಕ್ಸ್ಟ್ ಬ್ರಾಂಚ್ಗೆ, ಬ್ರೋಸು ನೆಕ್ಸ್ಟ್ ಬ್ರಾಂಚ್ಗೆ ರಮೋಲಾ ವಿತ್ ರಕ್ಷಕ್ ಇಬ್ರು ಬರ್ತಾರ. ಅವಾಗ ಕುತ್ಕೊಂಡು ಕೇಳೋಣ. ರಮೋಲಾನ ನಾನೇ ಕರ್ಸ್ಕೊತೀನಿ. ಇವ್ರಿಗೆ ಅಣ್ಣ, ಇದೇನು ಮಾತಾಡಿದ್ರು ತಪ್ಪಣ. ಎಲ್ಲೆಲ್ಲೋ ಪ್ರಭಾವ ಏನು ಗೊತ್ತಾ? ಅಣ್ಣನ ಹೋಟೆಲ್ ಬಿರಿಯಾನಿ ತಿನ್ಕೊಂಡ್ಬಿಟ್ಟವ್ರು. ಇವಾಗ ಮಟನ್ ಬಿರಿಯಾನಿ, ಇದ್ರದ್ದೆಲ್ಲ ಪ್ರಭಾವ ಅದೇ ಮೇನ್ ಎಫೆಕ್ಟ್ ಬೀಳ್ತಾರೆ. ಅದು ಬಿರಿಯಾನಿ ತಿನ್ಕೊಂಡ್ಬಿಟ್ಟವ್ರು. ಬಿರಿಯಾನಿ ಚೆನ್ನಾಗಿದೆ, ಸೂಪರ್ ಅಣ್ಣ. ತುಂಬಾ ಚೆನ್ನಾಗಿ ಹೇಳ್ದು ನಮ್ಮ ಈ ತರ